ದಾವಣಗೆರೆಯಲ್ಲಿ ಸರ್ಕಾರಿ ಜಾಗದಲ್ಲಿದ್ದಂತಹ ಖಾಸಗಿ ಶಾಲೆಯನ್ನ ತೆರವು ಮಾಡಲಾಗಿದೆಯಂತೆ. ಖಾಸಗಿ ಶಾಲೆಯನ್ನು ತೆರವು ಮಾಡಿದ್ರು ಅಧಿಕಾರಿಗಳು ನಿಯಮಗಳ ಪ್ರಕಾರ. ಅದರ ಪ್ರಶ್ನೆ ಇರೋದು ಮಕ್ಕಳಿಗೆ ಆ ವಿಚಾರ ಗೊತ್ತಿಲ್ವಲ್ಲ. ಶಾಲೆ ತೆರವಾಗ್ತಾ ಇದ್ದಂತೆ ಮಕ್ಕಳು ಕಣ್ಣೀರು ಹಾಕಿದ್ದಾರಂತೆ. ಅಟ್ಲೀಸ್ಟ್ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರಾ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಹಾಗಾದ್ರೆ ಎಲ್ಲ ಆಗಿರೋದು ಈ ಘಟನೆ, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಪ್ಪತ್ತು ವರ್ಷಗಳ ಹಿಂದಿನಿಂದಲೂ ಸರ್ಕಾರಿ ಜಾಗದಲ್ಲಿ ನಡೆಸುತ್ತಿದ್ದ ಖಾಸಗಿ ಶಾಲೆಯನ್ನ ಏಕಾಏಕಿ ದಾವಣಗೆರೆ ಮಹಾನಗರ ಪಾಲಿಕೆ ತೆರವು ಮಾಡಿದೆ. ದಾವಣಗೆರೆಯ ಎಸ್ಒಜಿ ಕಾಲೋನಿಯ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಜಿವಿಎಸ್ ಪಬ್ಲಿಕ್ ಶಾಲೆಯನ್ನ ನಡೆಸಲಾಗ್ತಿತ್ತು. ಇದೀಗ ಶಾಲಾ ಕಟ್ಟಡವನ್ನ ತೆರವು ಮಾಡಲಾಗಿದೆ. ಆ ಜಾಗದಲ್ಲಿ ನಿರಾಶ್ರಿತ ಕುಟುಂಬಗಳಿಗೆ ವಸತಿ ಕಲ್ಪಿಸಿಕೊಡಲು ಮುಂದಾಗಿದೆ. ದಾವಣಗೆರೆಯ ಎಸ್ಎ ರವೀಂದ್ರನಾಥ ಬಡಾವಣೆಯ ಜನರು ಸರ್ಕಾರಿ ಜಾಗದಲ್ಲಿ ಅಕ್ರಮ ನಿವೇಶನ ಕಟ್ಟಿಕೊಂಡಿದ್ರು. ಅವರ ಮನೆಗಳನ್ನು ಈಗ ತೆರವು ಮಾಡಲಾಗಿದೆ. ಮನೆ ಕಳೆದುಕೊಂಡವರಿಗೆ ಇದೀಗ ಶಾಲಾ ಕಟ್ಟಡವಿದ್ದ ಜಾಗದಲ್ಲಿ ಶಾಲೆಯನ್ನು ತೆರವುಗೊಳಿಸಿ ಮನೆ ಕಟ್ಟಿಕೊಳ್ಳಲು ಅನುಮತಿ ನೀಡಲಾಗಿದೆ. ಅದು ಇತ್ತೀಚೆಗೆ 20 ದಿವಸ ಕೆಳಗಡೆ ಗೊತ್ತಾಯಿತು ಸರ್, ನಗರ ಪಾಲಿಕೆ ಜಾಗದಲ್ಲಿದೆ ಅಂತೇಳಿ. ನಾವು ನಗರ ಪಾಲಿಕೆ ಜಾಗದಲ್ಲಿದೆ ಮತ್ತು ಇನ್ನೇನು ಖಾಲಿ ಮಾಡೋಣ, ನಮಗೆ ಕಾಲಾವಕಾಶ ಕೊಡ್ರಿ ಅಂತೇಳಿ ಹೇಳ್ತಾ ಇದ್ದೀವಿ ಸರ್. ನಾವು ಏನು ಹೇಳ್ದೇ ಮಕ್ಕಳು ಸಹ ಇದ್ದಾರೆ, ಎಲ್ಲರೂ ಇದ್ದಾರೆ. ಸಡನ್ನಾಗಿ ಬಂದು JCB ತಗೊಂಡು ಬಂದು ಎಲ್ಲ ಸ್ಕೂಲೆಲ್ಲ ಡೆಮಾಲಿಷ್ ಮಾಡಿದ್ರು ಸರ್. ಅವರು ಮೌಖಿಕವಾಗಿ ಹೇಳಿಲ್ಲ, ಅಟ್ಲೀಸ್ಟ್ ನೀವನಿಗೊಂದು ನೋಟಿಸು ಕೊಟ್ಟಿಲ್ಲ ಖಾಲಿ ಮಾಡಿರಿ ಅಂತೇಳಿ. ಏಕಾಏಕಿಯಾಗಿ ಈಗ ಬಂದು ನಮಗೆ ಇದು ಮಾಡಿದರೆ ನಾವು ಎಲ್ಲಿ ಹೋಗೋಣ ಮಕ್ಳು ಕರ್ಕೊಂಡು ಅಂತಂದರೆ ಅವ್ರು ಯಾವುದಕ್ಕೂ ಮನ್ನಣೆ ಕೊಡದೆ ನಾವು ಇಲ್ಲ ಡೆಮಾಲಿಷ್ ಮಾಡೇ ಹೋಗ್ತೀವಿ ಅಂತೇಳಿ ನಗರ ಪಾಲಿಕೆ ಆಯುಕ್ತರು ಖುದ್ದಾಗಿ ನಿಂತ್ಕೊಂಡಿದ್ದಿಲ್ಲ, ಡೆಮಾಲಿಷ್ ಮಾಡಿಸಿ ಹೋದ್ರು ಸರ್. ಇಲ್ಲಿ ಇನ್ನು ಒಂದ್ ಕಡೆ ಶಾಲೆಯನ್ನ ಕಳೆದುಕೊಂಡ ಮಕ್ಕಳು ಕಣ್ಣೀರು ಹಾಕ್ತಿದ್ರೆ, ಮತ್ತೊಂದು ಕಡೆ ಮನೆಗಳನ್ನ ಕಳೆದುಕೊಂಡ ನಿರಾಶ್ರಿತರು ನಮಗೆ ಜಾಗ ಸಿಕ್ತು ಎಂಬ ಸಂತೋಷದಲ್ಲಿದ್ದಾರೆ. ಸರ್, ನಾವು ಎಸ್ಎ ರವೀಂದ್ರನಾಥ್ ಬಡಾವಣೆಯಲ್ಲಿ ಸುಮಾರು ವರ್ಷದಿಂದ ಗೋಮಾಳ ಜಾಗದಾಗ ಹಾಕೊಂಡಿದ್ವಿ. ನಡಂತರ ಬಂದ್ರೆ ಅಲ್ಲಿ ಪಾರ್ಕ್ ಜಾಗದಲ್ಲಿ ಹಾಕೊಂಡಿದ್ದಾರೆ ಅಂತಂದು ಅವರೊಟ್ಟಿಗೆ ಅವರಲ್ಲೇ ತಿದ್ದುಪಡಿ ಮಾಡ್ಕೊಂಡು ಇದ್ದಂತಾರೆ. ಅಲ್ಲಿ ಇರೋದಾದ್ರೆ ಇದ್ದಂತಾರೆ ಸರ್, ಎಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರೋಂತಾರೆ. ಅವರು ಅಕ್ರಮವಾಗಿ ಕಟ್ಕೊಂಡಿದ್ದಾರೆ. ಆದರೂ ನಮ್ಮ ಮೇಲೆ, ಬಡವ್ರ ಮೇಲೆ ಅವರಿಗೆ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಇರೋಕ್ಕೆ ಜಾಗದ ವ್ಯವಸ್ಥೆ ಇಲ್ಲ ಅಂತಂದೇಳಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಕೋರ್ಟಿಗೆಲ್ಲ ಹಾಕಿ ನಮ್ಮನ್ನೆಲ್ಲ ಅಲ್ಲಿದ್ದ ಡೆಮಾಲಿಷ್ ಮಾಡಿಸಿದ್ರು. ಮತ್ತು ಆಮೇಲಿದ್ದು ನಾವು 3 ತಿಂಗಳು ಆಶ್ರಮದಲ್ಲಿದ್ದೀವಿ ಸರ್ ಅಂತಂದು ಇಲ್ಲಿ SOG ಕಾಲೋನಿ ಒಳಗಡೆ ಇಲ್ಲಿ ಜಾಗ ಇವತ್ತು ತೋರಿಸಿದ್ದಾರೆ ಸರ್. ನಾವು ಮನೆ ಕಟ್ಕೊಳಕ್ಕೆ ವ್ಯವಸ್ಥೆ ಮಾಡ್ಬೇಕು ಸರ್. ಒಟ್ಟಾರೆಯಾಗಿ ಒಂದ್ ಕಡೆ ಮಕ್ಕಳು ಶಾಲೆಯನ್ನ ಕಳೆದುಕೊಂಡು ಸಂಕಟದ ಕಣ್ಣೀರು ಸುರಿಸ್ತಿದ್ರೆ, ಮತ್ತೊಂದು ಕಡೆ ಮನೆ ಕಳೆದುಕೊಂಡು ಸರ್ಕಾರದಿಂದ ಸೈಟ್ ಪಡೆದುಕೊಂಡವರು ಸಂತಸದ ಕಣ್ಣೀರು ಹಾಕ್ತಿದ್ದಾರೆ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.